ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪವರ್ಗಾಗಿ ಫೈಟ್ ಮುಂದುವರಿತಾ ಇದೆಯಾ? ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಅಸ್ಸಾಂ ಚುನಾವಣೆಯ ನೆಪ ಪಟ್ಟಕ್ಕಾಗಿ ಹೈಕಮಾಂಡ್ ಮತ್ತೆ ಭೇಟಿ ಮಾಡಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆಯೇ ವರಿಷ್ಠರ ಭೇಟಿಗೆ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕಾಮಾಖ್ಯ ದೇವಿ ಆಶೀರ್ವಾದ ಮಾಡ್ತಾಳ? ದೇವಿ ಮೊರೆ ಹೋಗ್ತಾರಾ? ಅಂದ್ರೆ ಈಗ ಆಲ್ರೆಡಿ ದೇವಿ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವರು ಕೇಳ್ಕೊಂಡಂತೆ ಅವರ ಬೇಡಿಕೆಯಂತೆ ಆ ಪಟ್ಟ ಅವರ ಪಾಲಾಗುತ್ತಾ? ಶಕ್ತಿ ದೇವತೆ ಕಾಮಾಖ್ಯ ದೇಗುಲಕ್ಕೆ ಪ್ರಿಯಾಂಕಾ ಗಾಂಧಿ ಜೊತೆ ಡಿಕೆ ಭೇಟಿ ಕೊಟ್ಟಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಕೌಂಟರ್ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ದೇಗುಲದ ಭೇಟಿ ವೇಳೆ ಪಟ್ಟದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಮಾತುಕತೆ ಕೂಡ ಆಗಿದೆಯಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಮೇಲೆ ಸಿದ್ದರಾಮಯ್ಯ ಟೀಮ್ ಕಣ್ಣಿಟ್ಟಿದೆ. ಇವಾಗ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ಮನವೊಲಿಸೋಕೆ ಡಿಕೆ ಶಿವಕುಮಾರ್ ಕೂಡ ಶತಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ ಗೊತ್ತಿಲ್ಲ. ಈಗ ಅವ್ರ ತಂದೆ ಹತ್ರನಾದರೂ ಅಟ್ಲೀಸ್ಟ್ ಮಾತಾಡಿದ್ರೆ, ಚರ್ಚೆ ಮಾಡಿದಾಗ ಅವರು ಮೆಸೆಂಜರ್ ರೀತಿಯಲ್ಲಿ ವರ್ಕ್ ಮಾಡ್ಬೋದು. ಅವರು AICC ಅಧ್ಯಕ್ಷರಾಗಿದ್ರು, ಅವ್ರ ಹತ್ರನೇ ಎಲ್ಲ ಪವರ್ ಇದೆ ಅಂತ ಹೇಳಂಗಿಲ್ಲ. ಗಾಂಧಿ ಕುಟುಂಬ ಎಂಟ್ರಿ ಆಗ್ದಲ್ಲ ಇಲ್ಲಿ ಯಾವುದು ಕೂಡ ಸಾಲ್ವ್ ಆಗಲ್ಲ. ಇದರ ನಡುವೆ ಕಾಮಾಖ್ಯ ದೇವಿಯೂ ಅವರಿಗೆ ಆಶೀರ್ವಾದ ಮಾಡಬೇಕು, ಇಷ್ಟು ದಿನ ಹೋಗಿ ಬರ್ತಾ ಇದ್ದ ಅಜ್ಜಯ್ಯನೂ ಅವರ ಪರವಾಗಿ ನಿಂತ್ಕೋಬೇಕು, ಎಲ್ಲರೂ ಕೂಡ. ಯಾಕಂದರೆ ಡಿಕೆ ಶಿವಕುಮಾರ್ ಅಪ್ಪಟ ದೈವ ಭಕ್ತ, ಅನುಮಾನವೇ ಬೇಡ ಅದರಲ್ಲಿ. ಈ ಕಡೆ ಶ್ರಮವನ್ನು ಹಾಕ್ತಾ ಇದ್ದಾರೆ, ಆ ಕಡೆ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದೃಷ್ಟ ಯಾವಾಗ ಒಲಿದು ಬರುತ್ತೆ ಕಾದ್ ನೋಡಬೇಕು. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಎಸ್, ಅಪ್ಕಮಿಂಗ್ ಎಲೆಕ್ಷನ್ಸ್ ಬರ್ತಾ ಇದೆ. ಅಸ್ಸಾಂನ ಚುನಾವಣಾ ಹೊಣೆಯನ್ನ ಡಿಕೆ ಪಾಲಿಗೆ ಕಟ್ಟಿದ್ದಾರೆ, ಅನುಮಾನ ಇಲ್ಲ. ಅದರ ಜೊತೆಗೆ ಅದು 20% 80% ನನ್ನ ಕುರ್ಚಿಯ ಫೈಟ್ ಇತ್ಯರ್ಥ ಆಗಬೇಕು ಅನ್ನೋ ಒಂದು ರೇಸಲ್ಲಿ ಬಿದ್ದಂಗೆ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್. ಎಸ್ ವಿದ್ಯಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಪಟ್ಟನ್ನ ಬಿಗಿ ಹಿಡಿದಿರುವಂತದ್ದು, ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಯಾದಾಗಲೂ ಕೂಡ ನನಗೆ ನೀಡಿರುವಂತಹ ಭರವಸೆಯನ್ನ ಈಡೇರಿಸಿರುವಂತ ಪಟ್ಟನ್ನ ಹಿಡಿದುಕೊಂಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ನಾನು ಅಧಿಕಾರವನ್ನ ಬಿಟ್ಟುಕೊಡೋದಿಲ್ಲ, ನಾನು 5 ವರ್ಷ ಇರ್ತೀನಿ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ಮಾತನ್ನ ಹೇಳಿರೋದ್ರಿಂದ ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹೀಗಾಗಿ ಅಸ್ಸಾಂ ಚುನಾವಣೆ ನೇಪಥ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿ ಆಗಿರುವಂತದ್ದು, ಜೊತೆಗೆ ಅಸ್ಸಾಂನಲ್ಲಿರುವಂತಹ ಗುವಾಹಟಿ ದೇವಸ್ಥಾನ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿಯನ್ನ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಕೊಟ್ಟಿರೋದ್ರಿಂದ ಆ ವೇಳೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೇಡಿಕೆಗಳನ್ನ ಮನವಿಗಳನ್ನ ಮಾಡಿರುವಂತದ್ದು. ಯಾಕಂದ್ರೆ ನನಗೂ ಒಂದು ಅವಕಾಶವನ್ನ ಮಾಡಿಕೊಡಿ, ಈ ಸಂದರ್ಭದಲ್ಲಿ ನನಗೆ ಯಾವ ರೀತಿ ಮಾತು ಕೊಟ್ಟಿದ್ರೆ ಆ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ನಡೆದುಕೊಳ್ಬೇಕಾಗಿತ್ತು, ಆದ್ರೆ ನಡೆದುಕೊಳ್ತಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಪ್ರಿಯಾಂಕಾ ಗಾಂಧಿ ಅವರ ಮನವೊಲಿಸುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಒಂದು ಬಜೆಟ್ ಅಧಿವೇಶನ ಅಥವಾ 2028ರ ಚುನಾವಣೆಯ ಲೆಕ್ಕಾಚಾರಗಳು ಕೂಡ ಈಗ ನಡೀತಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನದವರೆಗೆ ಇರ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತದ್ದು. ಬಜೆಟ್ ಅಧಿವೇಶನ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ನನಗೊಂದು ಅವಕಾಶ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಸೈಲೆಂಟ್ ಗೇಮ್ ಅನ್ನ ಮುಂದುವರಿಸಿರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಜೆಟ್ ನ ಪೂರ್ವಭಾವಿ ಸಭೆಗಳಲ್ಲಿ ನಿರತರಾಗಿರೋದ್ರಿಂದ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಬಜೆಟ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಹೈಕಮಾಂಡ್ ಮಾಡಿಕೊಡುತ್ತಾ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿರುವಂತಹ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ದುರ್ಗೇಶ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.